ಓಂ ಕಿಂ ವರ್ಣಯಾಮ ತವ ರೂಪಮಚಿಂತ್ಯಮೇತತ್ ಕಿಂ ಚಾತಿವೀರ್ಯಮಸುರಕ್ಷಯಕಾರಿ ಭೂರಿ ಕಿಂ ಚಾಹವೇಷು ಚರಿತಾನಿ ತವಾತಿತಾನಿ ಸರ್ವೇಷು ದೇವ್ಯಸುರಗಣಾಧಿಕೇಷು ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೀಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಎರಡು ನೆಗೆಟಿವ್ ಅನ್ನು ನಾವು ಕಾಣಬಹುದು. ಶನಿ ಅಂತೂ ತುಂಬ ಚೆನ್ನಾಗಿದ್ದಾರೆ ಬಿಡಿ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು ಮೇಜರ್ ಪ್ಲಸ್ ಪಾಯಿಂಟ್. ನಿರಂತರ ಕೆಲಸ, ಉದ್ಯೋಗ ಇವೆಲ್ಲವೂ ನಿಮ್ಗೆ ನಡ್ಕೊಳ್ತೂ ಹೋಗುತ್ತೆ. ಉದ್ಯೋಗದ ವಿಚಾರದಲ್ಲಿ ಇಶ್ಯೂಸ್ ಆಗೋದಿಲ್ಲ. ನಿಮ್ಗೆ ಏನು ಕಷ್ಟಪಡ್ತಿರೋ ಆ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಬರುತ್ತೆ. ಉದ್ಯೋಗದಲ್ಲಿ ಬೆಳವಣಿಗೆನೂ ಆಗುತ್ತೆ. ಏನಾದರೂ ಪ್ರಮೋಷನ್ಸು ಸಿಗ್ಬೋದು, ಇನ್ಕ್ರಿಮೆಂಟ್ ಆಗ್ಬೋದು, ಹೊಸ ಉದ್ಯೋಗನೂ ಸಿಗ್ಬೋದು, ಆ ಉದ್ಯೋಗ ನಿಮ್ಗೆ ಅಭಿವೃದ್ಧಿ ಆಗ್ಬೋದು, ವಿದೇಶದಲ್ಲಿ ಉದ್ಯೋಗ ಸಿಗ್ಬೋದು. ಈ ಥರದ್ದೆಲ್ಲ ನಿಮಗೆ ಉದ್ಯೋಗದ ವಿಚಾರದೇನು ಏನು ತೊಂದರೆ ಇಲ್ಲ ಕರ್ಕಾಟಕ ರಾಶಿಯವರಿಗೆ. ಆದರೆ ಅಷ್ಟಮ ಸ್ಥಾನದಲ್ಲಿ ರಾಹು ಇದೆಯಲ್ಲ, 8ನೇ ಮನೆ ಅದೃಷ್ಟ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಮಾನಸಿಕ ಕಿರಿಕಿರಿ ಜಾಸ್ತಿ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ. ಮನೋರೋಗ, ಸ್ವಲ್ಪ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಸುಮ್ಮನೆ ಕಿರ್ಚಾಡೋದು, ತಲೆನೋವು ಬರೆಸ್ಕೊಳ್ಳೋದು, ಕೋಪದಿಂದ ಮೂಗನ್ನು ಕಟ್ ಮಾಡ್ಕೊಳ್ಳೋದು. ಅದರ ಅರ್ಥ ಏನಂದರೆ ಊಟ ಬಿಟ್ಟುಬಿಡೋದು. ಈ ಥರದ್ದು ಸ್ವಲ್ಪ ನಮ್ಮಲ್ಲಿ ದೊಡ್ಡವರು ಹೇಳ್ತಾರಲ್ಲ, ಕೋಪದಲ್ಲಿ ಕೊಯ್ಕೊಂಡಂಥ ಮೂಗು ಮತ್ತೆ ಬರುತ್ತಾ ಅಂತ, ಆ ರೀತಿಯಾಗಿ ನಿಮ್ಮನ್ನು ನೀವು ದಂಡಿಸ್ಕೋತೀರ. ಆ ಥರ ಮಾಡ್ಕೊಳ್ಳೋದು ಬೇಡ ಕರ್ಕಾಟಕ ರಾಶಿಯವರು. ಅಷ್ಟಮದಲ್ಲಿ ರಾಹು ಇರೋದ್ರಿಂದ ನಿಮಗೊಂದು ಮೇಜರ್ ಪ್ಲಸ್ ಪಾಯಿಂಟ್ ಇದೆ. ಏನಪ್ಪ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ. ಅವತ್ತಿಂದ ಕಡ್ಡಾಯವಾಗಿ ಕರ್ಕಾಟಕ ರಾಶಿಯವರು ಯಾರ್ಯಾರಿದ್ದೀರೋ ಅಷ್ಟೂ ಜನನೂ ರಾಹು ಗ್ರಹಕ್ಕೆ ಪೂಜೆ ಮಾಡಿಸ್ಬೇಕು. ಎಲ್ಲ ದೇವಸ್ಥಾನದಲ್ಲೂ ನವಗ್ರಹಗಳು ಇದ್ದೇ ಇರುತ್ತೆ. ಅದರಲ್ಲಿ ಕುಬೇರ ಮೂಲೆ ಅಥವಾ ನೈಋತ್ಯ ಮೂಲೆಯಲ್ಲಿ ಇರತಕ್ಕಂಥ ರಾಹುಗ್ರಹಕ್ಕೆ ವಿಶೇಷವಾಗಿ ಒಂದು ಹಾಲಿನ ಅಭಿಷೇಕ ಮಾಡಿಸಿ, ಒಂದು ಉದ್ದಿನ ಕಾಳು, ಕರಿ ಉದ್ದಿನ ಕಾಳನ್ನು ಇಟ್ಟು ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನೀವು ಇನ್ನೂ ಅನುಕೂಲ ಅಂತಂದರೆ ಆ್ಯಶ್ ಕಲರ್ ಅಂತ ಹೇಳ್ತೀವಿ, ಅಂದರೆ ಗ್ರೇ ಕಲರ್ ಅಥವಾ ಆ್ಯಶ್ ಕಲರ್ ಆಗಿರ್ತಕ್ಕಂಥ ಒಂದು ವಸ್ತ್ರ, ಅದನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಒಂದು ವಿಶೇಷವಾದಂಥ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿಸಿ ನೀವು ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಅಷ್ಟಮ ರಾಹು ಪ್ರಭಾವ ಈ ತಿಂಗಳು ನಿಮಗೆ ದೂರವಾಗುತ್ತೆ. ಹಾಗಾಗಿ ಅಷ್ಟಮ ರಾಹುವನ್ನು ನೀವು ನೆಗ್ಲಿಜೆನ್ಸಿ ಮಾಡಬೇಡಿ. ಏನಾದರೂ ಏಟ್ ಮಾಡ್ಕೊಳ್ಳೋದು, ಬ್ಯಾಂಡೇಜ್ ಹಾಕ್ಕೊಳ್ಳೋದು, ಇಲ್ಲ 3 ತಿಂಗಳು 6 ತಿಂಗಳು ರೆಸ್ಟ್ ತೊಗೊಳ್ಳೋದು, ಈ ಥರದ್ದೆಲ್ಲ ಸಂದರ್ಭಗಳು ಬಂದ್ಬಿಡೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಅಷ್ಟಮ ರಾಹುವನ್ನು ನೆಗ್ಲಿಜೆನ್ಸಿ ಮಾಡಬೇಡಿ. ಇನ್ನು ಗುರು ಬಂದು ವ್ಯಯಸ್ಥಾನದಲ್ಲಿದ್ದಾರೆ, 12ನೇ ಮನೇಲಿದ್ದಾರೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ, ಗುರು ನಷ್ಟ ಸ್ಥಾನದಲ್ಲಿದ್ದಾರೆ. ಎರಡೇ ಮೇಜರ್ ನೆಗೆಟಿವ್, ಒಂದು ರಾಹು, ಇನ್ನೊಂದು ಗುರು. ಗುರು 12ನೇ ಮನೇಲಿದ್ದರೆ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗೋದಿಲ್ಲ. ಯಾಕೆಂದರೆ ಪೋಲ್ಸ್ ಜಾಸ್ತಿ, ವ್ಯಯ ಜಾಸ್ತಿ, ಖರ್ಚು ಜಾಸ್ತಿ. ಹಾಗಾಗಿ ಫಿನಾನ್ಷಿಯಲ್ ಆಗಿ ನೀವು ಇಂಪ್ರೂವ್ ಆಗೋದಕ್ಕೆ ಯಾವುದೇ ಲಕ್ಷಣಗಳು ಈ ತಿಂಗಳು ಕಾಣ್ತಾ ಇಲ್ಲ. ಶುಭ ಕಾರ್ಯಗಳು ಆಗೋದಕ್ಕೆ ತುಂಬ ಅಡ್ಡಿ ಆಟಂಕಗಳು, ಅಡೆತಡೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಮುಖ್ಯವಾಗಿ ಈ ಹಬ್ಬ ಹರಿದಿನಗಳು ಬಂತು ಅಂತಂದರೆ ಸ್ವಲ್ಪ ಮನಸ್ಸಿಗೆ ಬೇಸರ ಇತ್ಯಾದಿಗಳು ಆಗ್ತಾ ಇರುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಗುರು ಚೆನ್ನಾಗಿಲ್ಲ ಅಲ್ವಾ. ಗುರು ವ್ಯಯದಲ್ಲಿದ್ದಾರೆ, ಹೌಸ್ ಆಫ್ ಲಾಸ್ ಅಂದರೆ ನಷ್ಟಸ್ಥಾನ, ವ್ಯಯಸ್ಥಾನ. ಹಾಗಾಗಿ ಯಾವುದೇ ಮೇಜರ್ ಡಿಸಿಷನ್ಸನ್ನು ತೊಗೊಳಕ್ಕೆ ಹೋಗಬೇಡಿ ಕರ್ಕಾಟಕ ರಾಶಿಯವರು, ಅದು ತುಂಬ ಇಂಪಾರ್ಟೆಂಟು. 13ನೇ ತಾರೀಕು ಕುಜ ಬಂದು ನಿಮಗೆ ಕರ್ಕಾಟಕ ರಾಶಿಯವರಿಗೆ 4ನೇ ಮನೆಗೆ ಬರ್ತಾರೆ. ತಾತ್ಕಾಲಿಕ ಕುಜ ದೋಷ ಅನ್ನುವಂಥದ್ದು ನಿಮ್ಗೆ ಅಪ್ಲೈ ಆಗುತ್ತೆ. ಸಿಟ್ಟು ಜಾಸ್ತಿ ಬರುತ್ತೆ, ಕೋಪ ಜಾಸ್ತಿ ಬರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಮೇಜರ್ 2 ನೆಗೆಟಿವ್ ರಾಹು ಮತ್ತು ಗುರು. ಆದರೆ ಮೈನರ್ ನೆಗೆಟಿವ್ ಯಾವುದಪ್ಪ ಅಂತಂದರೆ, ಅಂದರೆ ಸ್ವಲ್ಪ ಸಮಸ್ಯೆ ಮಾಡೋದು ಒಂದು ಕುಜ. ಕುಜ ನಿಮಗೆ ದಶಮಾಧಿಪತಿ, ಅಂದರೆ 10ನೇ ಮನೆ ಅಧಿಪತಿ. ಕುಜ ನಿಮಗೆ ಪಂಚಮಾಧಿಪತಿ, ಪೂರ್ವ ಪುಣ್ಯಕ ಅಧಿಪತಿ. ಸಾಧ್ಯವಾದಷ್ಟು ಕುಜನನ್ನು ಕೂಡ ಆರಾಧನೆ ಮಾಡಬೇಕಂದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಅದು ಪ್ರತಿನಿತ್ಯ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಂತ ಬರುತ್ತೆ. ಪ್ರತಿದಿನ ಕೇಳಕ್ಕೆ ಶುರು ಮಾಡಿ. ಸೆಪ್ಟೆಂಬರ್ 1ನೇ ತಾರೀಕಿಂದನೇ ಕೇಳಕ್ಕೆ ಶುರು ಮಾಡಿಬಿಡಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ನಿಮಗೆಲ್ಲ ಕಡೆ ಸಿಗುತ್ತೆ. ಅದು ನೀವು ಆಡಿಯೋನ ಕೇಳುವಂಥದ್ದು, ಇಲ್ಲ ನಿಮಗೆ ಬರುತ್ತೆ, ನನಗೆ ಬರುತ್ತೆ ಗುರುಗಳೇ ನಾನು ಓದ್ತೀನಿ ಅಂದರೆ ಓದಿ. ಅದರ ಕ್ಲೀನಾಗಿ ಸ್ತೋತ್ರಗಳನ್ನು ಓದುವಂಥದ್ದು ಒಳ್ಳೆಯದು. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ನಿಮಗೆ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಅದು ತುಂಬ ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ.
ಕುಜ ನಿಮಗೆ ಪೂರ್ವ ಪುಣ್ಯ ಆದ್ದರಿಂದ ಸ್ವಲ್ಪ ನಿಮಗೆ ಈ ಸಂತಾನಕ್ಕೆ ಮತ್ತು ಪೂರ್ವ ಪುಣ್ಯಕ್ಕೆ ಕೋರ್ಟ್ ಕಚೇರಿ ವ್ಯವಹಾರಕ್ಕೆ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಇನ್ನು 15ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಬಂದು ಸ್ವಕ್ಷೇತ್ರಕ್ಕೆ ಬರ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡೋರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಜೊತೆಗೆ ನೂತನವಾಗಿ ವ್ಯಾಪಾರ ಶುರು ಮಾಡೋರಿಗೆ ಇದು ಒಳ್ಳೆಯ ಸಮಯ ಅಲ್ಲ. ಈಗಾಗಲೇ ಎಕ್ಸಿಸ್ಟಿಂಗ್ ಇತ್ತಂದರೆ ಕಂಟಿನ್ಯೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೋಟೆಲ್ ವ್ಯಾಪಾರಿಗಳಿಗಾಗ್ಬೋದು, ಅಥವಾ ಗ್ರಂಥಿಗೆ ಅಂಗಡಿಗಾಗ್ಬೋದು, ಅಥವಾ ಬಟ್ಟೆ ವ್ಯಾಪಾರಿಗಳಿಗಾಗ್ಬೋದು, ಯಾವುದೇ ರಿಲೇಟೆಡ್ ವ್ಯಾಪಾರ ಆಗ್ಬೋದು, ನಿರಂತರ ನಡ್ಕೊಂಡು ಹೋಗ್ತಾ ಇರೋದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಹೊಸದಾಗಿ ಶುರು ಮಾಡೋಕ್ಕೆ ಹೋಗಬೇಡಿ. ಬುಧನಿಂದ ವಿದ್ಯಾಸಂಸ್ಥೆಗಳಿಗೂ ತುಂಬ ಚೆನ್ನಾಗಿರುತ್ತೆ. ಸ್ಕೂಲ್ಸ್ಗೆ, ಟ್ಯುಟೋರಿಯಲ್ ಸೆಂಟರ್ಸ್ಗೆ, ಕಾಲೇಜಸ್ಗೆ, ಆಮೇಲೆ ಓದುವಂಥ ವಿದ್ಯಾರ್ಥಿಗಳಿಗೆ, ಪ್ರಿನ್ಸಿಪಲ್ಸ್ಗೆ, ಟೀಚರ್ಸು, ಲೆಕ್ಚರರು, ಪ್ರೊಫೆಸರ್ಸು, ಇದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ನು, ಸ್ಕೂಲ್ ನಡೆಸ್ತಾ ಇರ್ತಕ್ಕಂಥ ಟ್ರಸ್ಟಿಗಳು, ಸ್ಕೂಲ್ ನಡೆಸ್ತಾ ಇರ್ತಕ್ಕಂಥ ಒಂದು ಪ್ರಿನ್ಸಿಪಲ್ಸ್, ಇವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬಿಕಾಸ್ ಬುಧ ತುಂಬ ಚೆನ್ನಾಗಿದ್ದಾರೆ. ಬುಧನೇ ನಿಮಗೆ ಶಿಕ್ಷಣ ಸಂಸ್ಥೆಗಳಿಗೆ ಅಧಿಪತಿ, ಶಿಕ್ಷಣಕ್ಕೆ ಅಧಿಪತಿ, ಬುದ್ಧಿಗೆ ಅಧಿಪತಿ, ವ್ಯಾಪಾರಕ್ಕೆ ಅಧಿಪತಿ. ಇದೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಹೋಗುತ್ತೆ. ಸ್ವಲ್ಪ ಹಣವನ್ನು ಇದರಲ್ಲಿ ನೀವು ಕಾಣಬಹುದು. ಬಿಟ್ಟರೆ ಬೇರೆ ಏನು ನಿಮಗೆ ಅಷ್ಟೊಂದು ಅವಕಾಶಗಳು ಸಿಗ್ತಾ ಇಲ್ಲ. ಇನ್ನು 17ನೇ ತಾರೀಕು ಸೂರ್ಯನು ಕೂಡ ಬುಧನ ಮನೆಗೆ ಬಂದು 3ನೇ ಮನೆಗೆ ಬರ್ತಾರೆ. ಅಂದರೆ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಈ ತಿಂಗಳೆಲ್ಲ ತುಂಬ ಚೆನ್ನಾಗಿರ್ತಾರೆ. 17ನೇ ತಾರೀಕುವರೆಗೂ ಸ್ವಕ್ಷೇತ್ರದಲ್ಲಿರ್ತಾರೆ. ಅದಾದಮೇಲೆ ಮಿತ್ರ ಕ್ಷೇತ್ರಕ್ಕೆ ಹೋಗ್ತಾರೆ. ಬುಧಾದಿತ್ಯ ಯೋಗ ಅಪ್ಲೈ ಆಗುತ್ತೆ. ಸೂರ್ಯ ದೋಷ ಯಾವುದು ಕರ್ಕಾಟಕ ರಾಶಿಗೆ ಇಲ್ಲ. ಇನ್ನು ಅಷ್ಟಮ ರಾಹು ಅಂತಂದರೆ ಕೇತು 2ನೇ ಮನೆಯಲ್ಲಿದ್ದಾರಲ್ಲ, 2ನೇ ಮನೆ ಕೇತು ಒಂದು ಸ್ವಲ್ಪ ಪ್ರಭಾವ ಬೀರುತ್ತೆ. ಒಂಚೂರು ಸಣ್ಣ ಪುಟ್ಟ ಮುಂಗೋಪ, ಮುಜುಗರ ಆಗೋದು, ಒಂದು ಸ್ವಲ್ಪ ತೊಂದರೆಗಳು ಬರುತ್ತೆ. ರೈತರಿಗೂ ಕೂಡ ಈ ತಿಂಗಳು ಅಷ್ಟೊಂದೇನು ಉತ್ತಮವಾಗಿಲ್ಲ. ಕರ್ಕಾಟಕ ರಾಶಿಯ ರೈತರಿಗೂ ಕೂಡ ಅಷ್ಟೊಂದೇನು ಪಾಸಿಟಿವ್ ಆಗಿ ಇಲ್ಲ. ಒಟ್ಟಾರೆ ಹೇಳೋದಾದರೆ ಒಂದು ಹಂತಕ್ಕೆ ಗುರು ಶುಕ್ರನೂ ಚೆನ್ನಾಗಿಲ್ಲ. ಶುಕ್ರ ನೋಡಿ ದ್ವಿತೀಯಕ್ಕೆ ಬಂದುಬಿಡ್ತಾರೆ. ಶುಕ್ರ 14ನೇ ತಾರೀಕಿಗೆ ಬಂದುಬಿಡ್ತಾರೆ. ಅಂದರೆ ಸ್ವಲ್ಪ ಶುಕ್ರ ಅಂದರೆ ಪರಸ್ಪರ ಪ್ರೀತಿ ಪ್ರೇಮ ಅಂತ ಹೇಳ್ತೀವಿ. ಲವ್ ಮ್ಯಾರೇಜಸ್ಸು, ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಅಡಚಣೆಗಳಾಗೋದು, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸೆ ಬರೋದು, ಆಮೇಲೆ ಈ ಬ್ಯೂಟಿ ಪಾರ್ಲರು, ಈ ಥರ ಶುಕ್ರನ ಸಂಬಂಧಪಟ್ಟಂಥ ಸಿನಿಮಾಗಳಾಗ್ಬೋದು, ಅಥವಾ ಫ್ಯಾಷನ್ ಡಿಸೈನಿಂಗು ಮಾಡ್ತಾ ಇರೋರು, ಈ ಥರದವ್ರಿಗೆಲ್ಲರಿಗೂ ಅಷ್ಟೊಂದೇನು ಉತ್ತಮ ಇಲ್ಲ ಈ ತಿಂಗಳು. ಈ ತಿಂಗಳೇನೋ ಅಭಿವೃದ್ಧಿ ಇರಲ್ಲ, ಶುಕ್ರನಿಂದ ಯಾವುದೂ ಇರಲ್ಲ. ಶುಕ್ರ ಕುಜ ಮೈನರ್ ನೆಗೆಟಿವ್ ಆದರೆ ಗುರು ರಾಹು ಮೇಜರ್ ನೆಗೆಟಿವ್ ಆಗಿರ್ತಾರೆ ನಿಮಗೆ. ಹಾಗಾಗಿ ರಾಹು ಜಯಂತಿ ದಿನ ಮಾತ್ರ ರಾಹು ಪೂಜೆ ಮಾಡೋದು ಮರಿಬೇಡಿ. ಇನ್ನು 6ನೇ ತಾರೀಕು ಸುಮಾರು ಜನ ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡ್ತಾರೆ. ಅಂಥವ್ರು 6ನೇ ತಾರೀಕು ಮಾಡ್ಬೋದು. 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ ಆಗುತ್ತೆ. ಅಂದರಿಂದ ಯಾವುದೇ ಶುಭ ಕಾರ್ಯಗಳು ಮಾಡೋವಾಗಿಲ್ಲ, ಒಂದು ಬಂಗಾರನೂ ಖರೀದಿ ಮಾಡೋವಾಗಿಲ್ಲ. 8ನೇ ತಾರೀಕಿಂದ ನೀವು ಶುಭ ಕಾರ್ಯಕ್ಕೆ ಯಾವುದಕ್ಕೂ ಅನುಕೂಲಗಳು ನಿಮಗೆ ಕಾಣ್ತಾ ಇಲ್ಲ. ಅದಾದಮೇಲೆ 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಇದೆ. ಅವತ್ತಿನ ದಿನ ವಿಶ್ವಕರ್ಮರ ಜನಾಂಗದವರಷ್ಟು ಜನ ಕೂಡ ವರ್ಷದಲ್ಲೇ ದೊಡ್ಡ ಹಬ್ಬ ಅದು. ಅವರು ವಿಶ್ವಕರ್ಮನನ್ನು ಆರಾಧನೆ ಮಾಡಿ ಥ್ಯಾಂಕ್ಸ್ ಗಿವಿಂಗ್ ಹೇಳುವಂಥ ದಿನ ಅವತ್ತು. ನಿನ್ನ ವಂಶದಲ್ಲಿ ನಾನು ಹುಟ್ಟಿದ್ದೀನಪ್ಪ, ಅನುಗ್ರಹಿಸುವಂಥ ಪ್ರಾರ್ಥನೆ ಮಾಡಿ ಪೂಜೆ ಮಾಡುವಂಥ ದಿನ ಅವತ್ತು ಮಾಡಿ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಸೆಪ್ಟೆಂಬರ್ 21. ಅವತ್ತಿನ ದಿನ ಪಿತೃಪೂಜೆ, ತರ್ಪಣ, ದಾನಾದಿಗಳು, ನದಿ ಸ್ನಾನ ಈ ಥರದ್ದೆಲ್ಲ ಮಾಡುವಂಥದ್ದು. ಪಿತೃಮೋಕ್ಷಕ್ಕೆ ನೀವು ಅದನ್ನು ಮಾಡುವಂಥದ್ದು ಕಂಪಲ್ಸರಿ, ಮ್ಯಾಂಡೇಟರಿ. ಸುಮಾರು ಜನ ಮಹಾಲಯ ಅಮಾವಾಸ್ಯೆ ಮಾಡ್ತಾರೆ. ಬಟ್ 8ನೇ ತಾರೀಕಿಗೆ ಮಹಾಲಯ ಪಕ್ಷ ಆರಂಭ ಆಗೋದ್ರಿಂದ ಅಲ್ಲಿಂದ ನೀವು 15ನೇ ಯಾವತ್ತು ಬೇಕಾದ್ರೂ ಮಾಡಬಹುದು. ಇನ್ನು 22ನೇ ತಾರೀಕು ಶರನ್ನವರಾತ್ರಿ ಆರಂಭ ಆಗುತ್ತೆ. ಅಲ್ಲಿಂದ ಅಮ್ಮನವರ ಆರಾಧನೆ, ನವರಾತ್ರಿ ಪೂಜೆ ಪ್ರಾರಂಭ ಆಗುತ್ತೆ. 29 ಸರಸ್ವತಿ ಪೂಜೆ, 30ನೇ ತಾರೀಕು ದುರ್ಗಾಷ್ಟಮಿ. ಇದು ಬಂದು ಮಾಸದ ವಿಶೇಷಗಳಾದರೆ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಪ್ಪ ಅಂದರೆ, ದೀರ್ಘಾವಧಿ ಸಾಲವನ್ನು ನೀವು ಹೆಚ್ಚು ಮಾಡ್ಕೊತೀರಾ. ಅಂದರೆ ಸ್ವಲ್ಪ ಸಾಲ ಹೆಚ್ಚು ಮಾಡ್ಕೊತೀರಾ. ಕುಟುಂಬ ಸದಸ್ಯರಿಂದ ಒಂದು ಸ್ವಲ್ಪ ಆರ್ಥಿಕ ಸಹಾಯ ಸಿಗಬಹುದು. ತೊಂದರೆಗಳು ಸ್ವಲ್ಪ ಬರುತ್ತೆ ಅದ್ರ ಜೊತೆಗೆ. ಈಗ ಯಾರಾದರೂ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅಂತಂದರೆ ಸುಮ್ಮನೆ 1 ಲಕ್ಷ ರೂಪಾಯಿ ಕೊಡಲ್ಲ, ಏನಾದರೂ ಅಂದ್ಬಿಟ್ಟು ಕೊಡ್ತಾರೆ. ಅದು ಮನಸ್ಸಿಗೆ ದುಃಖ ತರುತ್ತೆ. ಹಣದ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ಉದ್ಯೋಗದಲ್ಲಿ ಇತರರೊಂದಿಗೆ ವಾದಕ್ಕೆ ಹೋಗೋದು ಬೇಡ. ಉದ್ಯೋಗದಲ್ಲಿ ಚೆನ್ನಾಗಿರೋದ್ರಿಂದ ವಾದ ಮಾಡೋಕ್ಕೆ ಹೋಗ್ಬೇಡಿ. ಹೊಸ ವ್ಯಾಪಾರ ಬೇಡ, ಇರೋ ವ್ಯಾಪಾರನ ಮುಂದುವರಿಸ್ಕೊಂಡು ಹೋಗಿ. ದೂರ ಪ್ರಯಾಣ ಹೆಚ್ಚು ಮಾಡೋಕ್ಕೆ ಹೋಗ್ಬೇಡಿ, ಒಳ್ಳೆಯದಲ್ಲ. ಕೈಗೆತ್ಕೊಂಡಂಥ ಕೆಲಸಗಳು ಸಕಾಲಕ್ಕೆ ಪೂರ್ಣ ಆಗೋದಿಲ್ಲ, ಸ್ವಲ್ಪ ಅಡೆತಡೆಗಳು ಬರುತ್ತೆ. ಖರ್ಚಿಗೆ ತಕ್ಕಷ್ಟು ಆದಾಯ ಬರುತ್ತೆ. ಆದರೆ ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ಸ್ವಲ್ಪ ಪ್ರಶಂಸೆ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಅದೊಂದು ತುಂಬ ಇಂಪಾರ್ಟೆಂಟ್ ಇದೆ. ಸಮಾಜದ ಕೆಲವೊಂದು ಪ್ರಮುಖ ವ್ಯಕ್ತಿಗಳ ಪರಿಚಯದಿಂದ ಸ್ವಲ್ಪ ಒಳ್ಳೆ ಫಲ ಸಿಗುತ್ತೆ. ಹೊಸ ವ್ಯವಹಾರಗಳಲ್ಲಿ ಮಾತ್ರ ನೀವು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಇನ್ವೆಸ್ಟ್ಮೆಂಟ್ಗೆ ಇದು ಈ ಮಾಸ ಕರೆಕ್ಟ್ ಆದದ್ದು ಅಲ್ಲ. ಹೂಡಿಕೆಗಳು ಈ ಮಾಸ ಕರೆಕ್ಟ್ ಅಲ್ಲ. ಶೇರ್ ಬಿಸ್ನೆಸ್ಸು ಚೆನ್ನಾಗಿಲ್ಲ, ಯಾವುದೂ ಕೂಡ ನಿಮ್ಗೆ ಅನುಕೂಲ ಇಲ್ಲ. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ಒಂದು ಸ್ವಲ್ಪ ನಿಂತು ಡಿಸಿಷನ್ ತೊಗೊಳ್ಳಿ. ಆತ್ರ ಡಿಸಿಷನ್ಸ್ ತೊಗೋಬೇಡಿ. ಯಾಕೆಂದರೆ ಆತ್ರಪಟ್ಟು ಯಾವುದೇ ಡಿಸಿಷನ್ಸ್ ತೊಗೊಂಡ್ರು ಅದು ನಿಮಗೆ ಒಂದು ಸ್ವಲ್ಪ ತೊಂದರೆಗಳಾಗುವಂಥ ಅವಕಾಶಗಳು ಇಲ್ಲ ಅಂತಂದರೆ ತೊಂದರೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರು ಗುರುನ ಆರಾಧನೆ ಮಾಡಬೇಕು. ರಾಹು ಜಯಂತಿ ದಿನ ರಾಹು ಪೂಜೆ ಮಾಡಬೇಕು. ಕುಜನಿಗೆ ಪ್ರತಿದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಕೇಳಬೇಕು. ಮತ್ತು ಶುಕ್ರನ ಬಲ ಮಾಡೋದು ಹೇಗಪ್ಪ ಅಂತಂದರೆ ನೀವೇ ಬ್ಯಾಲೆನ್ಸ್ ಮಾಡಬೇಕು. ಗಂಡ ಹೆಂಡತಿ ಮಧ್ಯೆ ಜಗಳ ಆಗದೆ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಏನಾದರೂ ಜಗಳ ಆಗ್ತಾಯಿದೆ ಅಂತಂದರೆ ನಮ್ಮ ಶುಕ್ರ ಚೆನ್ನಾಗಿಲ್ಲ ಹಾಗಾಗ್ತಾಯಿದೆ ಅಂತ ನೀವೇ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಜೊತೆಗೆ ನಾನು ಆಗಲೇ ಹೇಳಿದ್ನಲ್ಲ, ಶುಕ್ರನ ಸಂಬಂಧಪಟ್ಟಂಥ ವ್ಯಾಪಾರಗಳು ಏನೇನಿರುತ್ತೋ ಆ ವ್ಯಾಪಾರ ಮಾಡೋರಿಗೆ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು, ಕಾನೂನು ತೊಂದರೆಗಳು ಬರ್ಬೋದು. ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸಮಸ್ಯೆಗಳೇ ಜಾಸ್ತಿ ಇದೆ. ಆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಅದೆಲ್ಲ ಬ್ಯಾಲೆನ್ಸ್ ಮಾಡಿ. ರಾಜಕೀಯ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡೆತಡೆ ಈ ಮಾಸ ಉತ್ತಮ ಅಲ್ಲ. ರಾಜಕೀಯವಾಗಿ ಎಷ್ಟೋ ಜನಕ್ಕೆ ಸ್ವಲ್ಪ ಮಾನ ನಷ್ಟ, ಧನ ನಷ್ಟ, ಅಧಿಕಾರ ನಷ್ಟ ಅದೆಲ್ಲ ಆಗುವಂಥ ಸಾಧ್ಯತೆಗಳಿದೆ. ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ನೋಡಿದ್ರಲ್ಲ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.